ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿಂದ ಮಾತಾಡೋದು. ಇವತ್ತು ಪ್ರಾಣಾಯಾಮದಲ್ಲಿ ಸ್ವಲ್ಪ ಅಡ್ವಾನ್ಸ್ ಪ್ರಾಣಾಯಾಮ, ಅದರಲ್ಲಿ ಕುಂಭಕ 3 ಬಂಧಗಳು, ಕುಂಭಕದಲ್ಲಿ 3 ಬಂಧಗಳನ್ನ ಉಪಯೋಗಿಸಿ ಮಾಡೋ ಉಜ್ಜಯಿ ಹಂಗೆ ಅಂತನೋ ಪ್ರಾಣಾಯಾಮ. ಈ ಉಜ್ಜಯಿ ಪ್ರಾಣಾಯಾಮದಲ್ಲಿ ಎರಡು ಮೂಗಿನಿಂದ ಗಾಳಿಯನ್ನ ತಗೋಬೇಕಾಗತ್ತೆ. ಗಾಳಿಯನ್ನ ತಗೋಬೇಕಾದ್ರೆ ನಿಮ್ಮ ಗಂಟಲು, ಥ್ರೋಟ್ ಅಂತೀವಲ್ಲ, ಆ ಗಂಟಲನ್ನ ಕಂಟ್ರಾಕ್ಟ್ ಮಾಡಿ ಗಾಳಿಯನ್ನು ತಗೋಬೇಕು. ಗಾಳಿ ತಗೋಬೇಕಾದ್ರೆ ಆ ಕಂಟ್ರಾಕ್ಟ್ ಆಗೋ ಸಣ್ಣ ತೂತಿರುತ್ತೆ ನೋಡಿ, ಕಂಟ್ರಾಕ್ಟ್ ಆದಾಗ ಅದರಲ್ಲಿ ಗಾಳಿ ಹೋಗುವಾಗ ಒಂದು ತರ ವಿಚಿತ್ರ ಶಬ್ದ, ನಾದ ಬರುತ್ತೆ. ಆ ನಾದ ಬರೋದ್ರಿಂದ ಏನಾಗತ್ತೆ ಅಂತಂದ್ರೆ ಗಾಳಿ ಹೊಟ್ಟೆ ಭಾಗಕ್ಕೆ ಹೋಗೋದಿಲ್ಲ, ಎದೆಯಲ್ಲಿ ಮಾತ್ರ ತುಂಬತ್ತೆ. ಗಾಳಿ ಎದೆ ಮಾತ್ರ ತುಂಬತ್ತೆ. ಹಂಗಂದ್ರೆ ನಿಮ್ಮ ಲಂಗ್ಸ್, ಎಡಭಾಗ ಬಲಭಾಗದ ಲಂಗ್ಸ್ ಡಯಾಫಾರಂ ತನಕ, ಡಯಾಫಾರಂ ಕೆಳಗಡೆ ಹೊಟ್ಟೆನ ಪಂಪ್ ಮಾಡೋದಿಲ್ಲ, ಹೊಟ್ಟೆನ ಕೆಳಗಡೆ ತಳ್ಳಿ ಗಾಳಿ ಹೊಟ್ಟೆ ಕಡೆ ಹೋಗೋದಿಲ್ಲ. ಎದೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಎದೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊಟ್ಟೆಗೆ ಜಾಸ್ತಿ ಕೆಲಸ ಬರೋದಿಲ್ಲ. ಇದು ಅಬ್ಡಾಮಿನಲ್ ಬ್ರೀತಿಂಗ್ ಆಗೋದಿಲ್ಲ, ಅಬ್ಡಾಮಿನಲ್ ಬ್ರೀತಿಂಗ್ ಆಗೋದಿಲ್ಲ. ಮತ್ತೆ ಹೊಟ್ಟೆ ಕಂಟ್ರಾಕ್ಟ್ ಆಗೋದಿಲ್ಲ, ಸಾಧಾರಣ ಕಂಟ್ರಾಕ್ಷನ್ ಆಗುತ್ತೆ ಹೊರತು ನೀವು ಹೊಟ್ಟೆನ ಜಾಸ್ತಿ ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಪ್ರಾಣಾಯಾಮದ ರೀತಿನೇ ಆಗಿದೆ. ನೀವು ಗಾಳಿ ತಗೊಳ್ಳುವಾಗ ಅದು ಹೊಟ್ಟೆ ಭಾಗಕ್ಕೆ ಹೋಗೋದಿಲ್ಲ, ಎದೆ ಭಾಗಕ್ಕೆ ಹೋಗುತ್ತೆ. ಆ ತರ ಇಲ್ಲಿ ಕಂಟ್ರಾಕ್ಷನ್ ಆಗುತ್ತೆ. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಹಂಗೆ ಅಂತ ಹೇಳ್ತೀವಿ. ಇಲ್ಲಿ ಪೂರಕ ಆಯಿತು. ಗಾಳಿಯನ್ನ ನೀವು ಗಂಟಲನ್ನು ಉಪಯೋಗಿಸಿ ಒಂದೇ ತರದಲ್ಲಿ ದೀರ್ಘವಾಗಿ ಶಬ್ದದ ಮೇಲೆ ಉಸಿರನ್ನ ತಗೊಂಡು ಎದೆ ತುಂಬಿಸ್ತೀರಾ. ತುಂಬಿಸಿದ ತಕ್ಷಣ ಇಲ್ಲಿ ಕುಂಭಕ ಇದೆ. ಇದು ಶ್ರೇಷ್ಠ ಏನು ಅಂತಂದ್ರೆ 3 ಬಂಧಗಳು ಮತ್ತೆ ಕುಂಭಕ. 3 ಬಂಧದಲ್ಲಿ ಜಲಂಧರ ಬಂಧ ಅಂತಂದ್ರೆ ಗಾಳಿಯನ್ನ ತಗೊಂಡು ಗಾಳಿ ಫುಲ್ ಗಂಟ್ಲು ತನಕ ಬಂದಿದ ತಕ್ಷಣ ಕತ್ತನ್ನ ಬಗ್ಗಿಸಿ ಲಾಕ್ ಮಾಡಬೇಕು. ಈ ಚಿನ್ನು ಇಲ್ಲಿ ಎದೆ ಮುಟ್ಟಬೇಕು. ಆಯ್ತು. ನೆಕ್ಸ್ಟ್ ಉದ್ಯಾನ ಬಂಧ ಅಂತಾರೆ. ಉದ್ಯಾನ ಬಂಧ ಅಂತಂದ್ರೆ ಹೊಟ್ಟೆ ಲಾಕ್ ಆಗುತ್ತೆ, ಹೊಟ್ಟೆನ ಕಂಟ್ರಾಕ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ, ಎದ್ದು ನಿಂತು ತೋರಿಸ್ತೀನಿ ನೋಡಿ. ಇದು ಹೊಟ್ಟೆ ಅಲ್ವಾ, ನೋಡಿ ಇದು ಹೊಟ್ಟೆನ ಕಂಟ್ರಾಕ್ಟ್ ಮಾಡ್ಬೇಕು. ಹಿಂಗೆ ಲಾಕ್ ಆಗುತ್ತೆ. ಆಕ್ಚುಲ್ ಆಗಿ ಉದ್ಯಾನ ಬಂಧ ನಿಂತ್ಕೊಂಡು ಮಾಡ್ತೀವಿ. ನಿಂತ್ಕೊಂಡು ಅರ್ಧ ಬೊಗ್ಗಿ ನಿಮ್ಮ ಮಂಡಿ ಮೇಲೆ ಕೈಗಳನ್ನು ಇಟ್ಕೊಂಡು ಉದ್ಯಾನ ಬಂಧ ಮಾಡ್ತೀವಿ. ಇಲ್ಲಿ ನೀವು ಆತರ ಎದ್ದು ನಿಂತ್ಕೊಂಡು ಬೊಗ್ಗಿ ಮಾಡೋದ್ ಬೇಕಾಗಿಲ್ಲ, ಕೂತ ಜಾಗದಲ್ಲೇ ಮಾಡ್ಬೋದು. ಅದನ್ನ ಹೊಟ್ಟೆನ ಕಂಟ್ರಾಕ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು, ಉದ್ಯಾನ ಬಂಧ. ಮತ್ತೆ ಮೂಲಾಧಾರ ಬಂಧ, ನಿಮ್ಮ ಬ್ಯಾಕ್ ಸೈಡ್ ಈ ಸ್ಪೈನಲ್ ಕಾರ್ಡ್ ಲಾಸ್ಟ್ ಪಾಯಿಂಟ್, ಕಾಕಿಕ್ಸ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ, ಪೆರಿನಿಯಂ, ಆನಸ್ ಪಾಯಿಂಟ್ ಇದೆ ನೋಡಿ, ಅದನ್ನ ಕಂಟ್ರಾಕ್ಟ್ ಮಾಡ್ಕೋಬೇಕು. ಅದನ್ನ ಕಂಟ್ರಾಕ್ಟ್ ಮಾಡಿ ನೀವು ಇದು ಮಾಡ್ಕೋಬೇಕು, ಲಾಕ್ ಮಾಡಬೇಕು. ಸೊ ಜಲಂಧರ ಬಂಧ, ಉದ್ಯಾನ ಬಂಧ, ಮೂಲಾಧಾರ ಬಂಧ, 3 ಬಂಧಗಳು. ಈ 3 ಬಂಧಗಳಿಂದ ನಿಮಗೆ ಅತಿ ತೀವ್ರ ಶಕ್ತಿ ದೇಹಕ್ಕೆ ಸಿಗತ್ತೆ. ಅತಿ ತೀವ್ರ ಶಕ್ತಿ ದೇಹಕ್ಕೆ ಎಲ್ಲೋ ಜಾಗಕ್ಕೂ ಪರಿಮಳವಾಗಿ ಹರಿಯುತ್ತೆ. ಇದು ತುಂಬಾ ಶ್ರೇಷ್ಠವಾದ ಪ್ರಾಣಾಯಾಮ, ಅಡ್ವಾನ್ಸ್ ಪ್ರಾಣಾಯಾಮ. ಇದನ್ನ 1ಕ್ಕೆ 4 ಸತಿ ವಿಡಿಯೋನಲ್ಲಿ ನೋಡಿ ನಂತರ ಮಾಡಿ. ಇದು BP ಇರೋರು ಈ ಪ್ರಾಣಾಯಾಮನ ಮಾಡಬಾರ್ದು. BP, ಎದೆಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಇರೋರು ಮತ್ತೆ ಆಸ್ಮಾ ಕಾಯಿಲೆ ಇರೋರು ಈ ಪ್ರಾಣಾಯಾಮನ ಮಾಡಬಾರ್ದು. ಮತ್ತೆ ಹೊಟ್ಟೆ ಕಾಯಿಲೆ ಬಂದಿರುತ್ತೆ, ಹರ್ನಿಯ. ಯಾಕಂದ್ರೆ ಉದ್ಯಾನ ಬಂಧ ಮಾಡ್ತೀರಲ್ವಾ, ಅದು ನಿಮ್ಮ ಕರುಳಿಗೆ ಏನಾದ್ರೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಇರೋರು, ಎದೆಗೆ ಸಂಬಂಧಪಟ್ಟಿದ್ದ ಕಾಯಿಲೆ ಇರೋರು, BP ಇರೋರು ಖಂಡಿತವಾಗ್ಲೂ ಈ ಪ್ರಾಣಾಯಾಮನ ಮಾಡಬಾರದು. ಆಯ್ತು. ಈ ಪ್ರಾಣಾಯಾಮದಿಂದ ನಿಮಗೆ 3 ಬಂಧಗಳು, ಈ 3 ಬಂಧಗಳ ಬಗ್ಗೆ ನಾನು ಬೇರೆ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಯಾಕಂತಂದ್ರೆ ಈ ಪ್ರಾಣಾಯಾಮ
ಮಾಡೋದಕ್ಕೆ ಪುರುಸುತ್ತಿಲ್ಲದೆ ಟೈಮ್ ಇಲ್ಲದೆ ಆಗೋಗುತ್ತೆ. ಉದ್ಯಾನ 3 ಬಂಧಗಳಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಅನ್ನೋದನ್ನು ನಾನು ಬೇರೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಾಳಿ ಈ ಪೂರಕ ಕುಂಭಕ ಮಾಡ್ತೀರಾ, ಕುಂಭಕ ಮಾಡುವಾಗ 3 ಬಂಧಗಳು ಮಾಡ್ತೀರಾ. ಗಾಳಿ ರೇಚಕ ಗಾಳಿಯನ್ನ ಹೊರಗಡೆ ಬಿಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕತ್ತನ್ನ ಫಸ್ಟ್ ತೆಗಿತೀರಾ, ಆಮೇಲೆ ಹೊಟ್ಟೆನ್ ಬಿಡ್ತೀರಾ. ಹೊಟ್ಟೆ ಲಾಕ್ ಆಗಿದೆ ನೋಡಿ, ಹೊಟ್ಟೆ ಲಾಕು, ಹೊಟ್ಟೆ ಮೇಲ್ಗಡೆ ಎಳ್ಕೊಂಡಿರ್ತೀರಾ, ಹೊಟ್ಟೆ ಮೇಲ್ಗಡೆ ಎಳ್ಕೊಂಡಿರ್ತೀರಾ, ಒಳಗಡೆ ಅಮ್ಕಿರ್ತೀರಾ ಹೊಟ್ಟೆನ, ಅದನ್ನ ಬಿಡಬೇಕು. ಬಿಟ್ಟ ಮೇಲೆ ಆನಸ್ ಪಾಯಿಂಟ್, ಪೆರಿನಿಯಂ ಅಂತ ಏನ್ ಹೇಳ್ತೀವಿ, ಆನಸ್ ಪಾಯಿಂಟ್ ಅದು ಲಾಕ್ ಆಗಿರುತ್ತಲ್ಲ ಅದನ್ನ ಬಿಡಬೇಕು. ಬಿಟ್ಟ ಮೇಲೆ ಗಾಳಿ ಬಿಡಬೇಕಾದ್ರೆ ಈ ಮೂಗನ್ನು ಹಿಡ್ಕೊಂಡು ನಿಧಾನವಾಗಿ ಜೋರಾಗಿ ಬಿಡಬಾರದು ಗಾಳಿಯನ್ನ. ಮತ್ತೆ ಗಂಟ್ಲಿಂದನೇ ಆಕ್ಟಿವೇಟ್ ಆಗಬೇಕು. ಕೈ ಅಂತ ಶಬ್ದ ಬರುತ್ತೆ ನೋಡಿ ತಗೊಳ್ಳುವಾಗ, ಆ ಶಬ್ದ ಬರೋದಿಲ್ಲ, ಆದ್ರೆ ಗಾಳಿ ಫೋರ್ಸ್ ಆಗಿ ಬರುತ್ತೆ, ನಿಧಾನಕ್ಕೆ ಒಂದೇ ಸಮಯಕ್ಕೆ ಬರುತ್ತೆ. ಒಂದು ಸತಿ ನಾ ಮಾಡಿ ತೋರಿಸ್ತೀನಿ ನೋಡಿ, ನಾನು 2 ಸೈಕಲ್ ಮಾಡ್ತೀನಿ, ಮಾಡಿದ್ಮೇಲೆ ನೀವು ಆಮೇಲೆ ಪ್ರಾರಂಭ ಮಾಡ್ಕೋಬಹುದು. ಓಕೆ, ಈಗ ನೋಡಿ, ಕೈ ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಸಿದ್ಧಾಸನ, ಪದ್ಮಾಸನ, ಸುಖಾಸನ ಅಥವಾ ಚೇರಾಸನ, ನಿಮಗೆ ಯಾವುದು ಸೌಕರ್ಯ ಆಗುತ್ತೆ, ದೇಹಕ್ಕೆ ಯಾವುದೇ ತೊಂದರೆ ಕೊಡದೇ ಇರೋ ಆಸನದಲ್ಲಿ ಕೂತ್ಕೊಂಡು ಮಾಡಿ. ಏನಂದ್ರೆ ಒಂದೊಂದು ಆಸನದಲ್ಲಿ ಒಂದೊಂದು ತರ ಪರ್ಸೆಂಟೇಜ್ ಆಫ್ ಎಫೆಕ್ಟ್ಸ್ ಇರುತ್ತೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಒಟ್ಟಲ್ಲಿ ದೇಹಕ್ಕೆ ಯಾವುದೇ ತರದ ತೊಂದರೆ ಕೊಡಬಾರದು. ತೊಂದರೆ ಕೊಡದೆ ಯೋಗಾಸನದಲ್ಲಿ ಯಾವುದೇ ಯೋಗಾಸನಕ್ಕೆ ಸಂಬಂಧಪಟ್ಟಿದ್ದ ವಿದ್ಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದಿದ್ರೆ ದೇಹಕ್ಕೆ ತೊಂದರೆ ಆಗಬಾರ್ದು. ಓಕೆ, ಈಗ ಕನ್ನಡ ಬಿಚ್ಚಿಬಿಡ್ತೀನಿ. ಯಾವ ಪ್ರಾಣಾಯಾಮ ಮಾಡಬೇಕಾದ್ರೂ ಯೋಗ ಹಾಗೆ ಅಂತ ಅನ್ನೋದು ಒನ್ನಸ್. ಯಾವ ಒನ್ನಸ್ಸು? ದೇಹ, ಮನಸ್ಸು, ಆತ್ಮ 3 ಒಗ್ಗೂಡಿಸೋದೇ ಯೋಗ. ಸೊ ನೀವು ಪ್ರಾಣಾಯಾಮ ಮಾಡಬೇಕು ಅಂದ್ರೂ ಕಣ್ಣನ್ನ ಮುಚ್ಕೊಂಡು ನೀವೇನು ಪ್ರಾಣಶಕ್ತಿ ತಗೋತೀರಾ ಆ ಪ್ರಾಣಶಕ್ತಿ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಪ್ರಾಣನ್ನ ಒಳಗಡೆ ತಗೊಳ್ಳುವಾಗ ಪವಿತ್ರವಾದ ಭಗವಂತ ಸೃಷ್ಟಿ ಮಾಡಿದ ಪ್ರಾಣಶಕ್ತಿ, ಆಕಾಶದಲ್ಲಿರುವ ಪ್ರಾಣಶಕ್ತಿ, ಪಾಸಿಟಿವ್ ಎನರ್ಜಿ ನನ್ನ ದೇಹದ ಒಳಗಡೆ ಹೋಗ್ತಾ ಇದೆ. ನನ್ನ ದೇಹದಲ್ಲಿ ಎಲ್ಲ ಜಾಗಗಳು ಪರಿಮಳವಾಗಿ ಹರಿತಾ ಇದೆ, ನಾನು ಶಕ್ತಿಯುತವಾಗಿ ಆಗ್ತಾ ಇದ್ದೀನಿ ಹಾಗೆ ಅಂತ ಮನಸ್ಸೊಳಗಡೆ ಭಾವನೆ ಮಾಡ್ಕೋಬೇಕು. ಯಾವುದೇ ಪ್ರಾಣಾಯಾಮ ಮಾಡೋದಾದ್ರೂ ಇದಕ್ಕೆ ಅಂತಲ್ಲ. ಗಾಳಿಯನ್ನ ತಗೋಬೇಕಾದ್ರೆ ಭಗವಂತ ಕೊಟ್ಟಿರುವ ಈ ಪ್ರಾಣಶಕ್ತಿ, ಪಾಸಿಟಿವ್ ಎನರ್ಜಿ ನನ್ನ ದೇಹದ ಒಳಗಡೆ ಹೋಗಿ ಪರಿಮಳವಾಗಿ ಎಲ್ಲ ಜಾಗಕ್ಕೂ ಹರಿದು ನನ್ನ ಶಕ್ತಿಯುತವಾಗಿ ಮಾಡ್ತಾ ಇದೆ ಹಾಗೆ ಅಂತ ನಾವು ಭಾವನೆ ಮಾಡ್ಕೋಬೇಕು. ರೇಚಕ ಗಾಳಿಯನ್ನ ಬಿಡುವಾಗ ನನ್ನ ದೇಹದಲ್ಲಾಗಿರುವ ಗಲೀಜುಗಳು ಎಲ್ಲಾನು ಗಾಳಿ ಮೂಲಕವಾಗಿ ಹೊರಗಡೆ ನಾನು ಹಾಕ್ತಾ ಇದ್ದೀನಿ ಹಂಗೆ ಅಂತ ಭಾವನೆ ಮಾಡ್ಕೋಬೇಕು. ಆಯ್ತು, ಈಗ ನೋಡಿ ತಗೋತೀನಿ ನೋಡಿ, ಕಣ್ಣು ಮುಚ್ಕೋಬೇಕು. ಗಾಳಿ ಶಬ್ದದಿಂದ ತಗೋಬೇಕಾದ್ರೆ ಚೆಸ್ಟ್ ಮಾತ್ರ ಮುಂದೆ ಬರುತ್ತೆ, ಹೊಟ್ಟೆ ಬರಲ್ಲ, ಅಥವಾ ಹೊಟ್ಟೆ ಒಳಗಡೆ ಹೋಗಲ್ಲ, ಹೊಟ್ಟೆ ಹೊರಗಡೆನೂ ಬರಲ್ಲ, ಎದೆ ಮಾತ್ರ ಬರುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಮೂಗಿಂದ ಗಾಳಿ ತಗೊಳ್ಳೋದು, 2 ಮೂಗಿನ ಹೊಳ್ಳೆಯಿಂದ ಗಾಳಿ ತಗೋಬೇಕು. ಇದನ್ನ ಕಂಟ್ರಾಕ್ಟ್ ಮಾಡಿದಾಗ ಶಬ್ದ ಬರುತ್ತೆ, ಧ್ವನಿ. ಇನ್ನೊಂದ್ಸತಿ ಮಾಡ್ತೀನಿ ನೋಡಿ. ಗಾಳಿಯನ್ನ ತಗೊಂಡು ಕುಂಭಕ ಮಾಡ್ಬೇಕಾದ್ರೆ ಫಸ್ಟ್ ಜಲಂಧರ ಬಂಧ, ಈ ಕತ್ತನ್ನ ಕೆಳಗೆ ಹಾಕಿ ಈ ಚಿನ್ನು ಎದೆನ ಮುಟ್ಟಬೇಕು, ಲಾಕ್ ಆಗತ್ತೆ. ಇದು ಫುಲ್ ಟಚ್ ಆಗ್ಬೇಕಿದು, ಫುಲ್ ಟಚ್, ಅದಕ್ಕೆ ಅಂತ ಅಮುಕ್ಬೇಡಿ, ಫುಲ್ ಟಚ್ ಆಗ್ಬೇಕು, ಲಾಕ್ ಆಗಿ ಹೋಗುತ್ತೆ. ಗಾಳಿ ಮೇಲೆ ಬರೋದಿಲ್ಲ, ಮೇಲೆ ಹೋಗೋದಿಲ್ಲ, ಗಾಳಿ ಲಾಕ್ ಆಗಿ ಹೋಗುತ್ತೆ. ಹಂಗಂದ್ರೆ ಇದು ಇಲ್ಲಿ ಸ್ಪೈನಲ್ ಕಾರ್ಡಿಂದ ಸ್ಟ್ರೈಟ್ ಆಗಿ ಮಿದುಳಿಗೆ ಹೋಗುತ್ತೆ, ಸ್ಪೈನಲ್ ಕಾರ್ಡಿಂದ. ಓಕೆ, ಲಾಕ್ ಆಗಿ ಹೋಗುತ್ತೆ. ಇದನ್ನ ಜಲಂಧರ ಬಂಧ ಅಂತೀವಿ. ಹೊಟ್ಟೆನ ಸ್ವಲ್ಪ ಒಳಭಾಗದಲ್ಲಿ ಎಳ್ಕೋಬೇಕು, ಡಯಾಫಾರಂ ಮೇಲೆ ಹೋಗುತ್ತೆ, ಹೊಟ್ಟೆನ ಒಳಭಾಗದಲ್ಲಿ ಕಂಟ್ರಾಕ್ಟ್ ಮಾಡಿ ಅಮುಕ್ಕೋಬೇಕು, ಹಿಡ್ಕೋಬೇಕು. ಇದೊಂದು ಕೊನೆಗೆ ನಿಮ್ಮ ಆನಸ್ ಪಾಯಿಂಟ್ ಇದೆ ನೋಡಿ, ಪೆರಿನಿಯಂ ಅಂತೀವಲ್ವಾ, ಅದನ್ನ ಕಂಟ್ರಾಕ್ಟ್ ಮಾಡಬೇಕು, ಮುಚ್ಕೋಬೇಕು. ಗಾಳಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಕಂಪ್ಲೀಟ್ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನರಗಳು ಹರಿತಾ ಇದೆ ಎಲ್ಲಾ ಜಾಗಕ್ಕೂ ಹರಿಯುತ್ತೆ. ಈ 3 ಬಂಧಗಳು ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದ ಪ್ರಾಣಾಯಾಮ.
ತುಂಬಾ ಶ್ರೇಷ್ಠವಾದ ಪ್ರಾಣಾಯಾಮ. ನೋಡಿ, ಈ ಪ್ರಾಣಾಯಾಮ ಮಾಡುವಾಗ ನಿಮಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ಮಾಡಿ. ಯಾವುದೇ ತರದ ತೊಂದರೆಗಳು ನಿಮಗೇನಾದ್ರು ಆಯ್ತು ಅಂತಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಆಯ್ತು. ಶ್ರೇಷ್ಠವಾದ ಪ್ರಾಣಾಯಾಮ, ತುಂಬಾ ಎಫೆಕ್ಟ್ ಇದೆ ಇದರಲ್ಲಿ. ಏನು ಅಂತಂದ್ರೆ ಶಕ್ತಿ, ಪ್ರಾಣ ಶಕ್ತಿ ಎಲ್ಲಾ ಜಾಗಕ್ಕೂ ಪರಿಮಳವಾಗಿ ಹರಿಯುತ್ತೆ, ಆಯ್ತು. ನಾವು ಒಂದ್ಸತಿ ಮಾಡ್ತೀನಿ ನೋಡಿ. ಕಣ್ಣು ಮುಚ್ಕೋಬೇಕು. ಒಂದು ಸೈಕಲ್ ಆಯ್ತು. ಈ ತರ 10 ಟೈಮ್ಸ್ ಮಾಡಿ, 10 ಸತಿ ಮಾಡಿ. ಇನಿಷಿಯಲ್ ಆಗಿ ನಿಮಗೆ ಕೆಪಾಸಿಟಿ ಎಷ್ಟು ಸತಿ ಎಷ್ಟು ನಿಮಿಷ ಇಟ್ಕೋಬೇಕು ಇದು. ಯಾಕೆಂದ್ರೆ ನಾನು ವಿಡಿಯೋ ಕೊಟ್ಟ ಮೇಲೆ ನಂಗೆ ನೀವು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದು ಈ ಕುಂಭಕ ಯಾವುದು ಹಠ ಮಾಡಬಾರದು. ತಿರುಗಿ ತಿರುಗಿ ಹೇಳಿದ್ದೀನಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗತ್ತೆ, ಎಷ್ಟು ಕಾಲ ನೀವು ಇದನ್ನು ಹಿಡಿದಿಟ್ಕೋಬಹುದು, ಆ ಟೈಮ್ ತನಕ ಮಾತ್ರ ಹಿಡಿದಿಟ್ಕೊಳ್ಳಿ. ಇನ್ನು ಹಿಡಿದಿಟ್ಕೊಳಕ್ ಆಗಲ್ಲ, ಬಿಡಬೇಕು ಅಂತಂದಾಗ ಫಸ್ಟ್ ಜಲದಿಂದ ಬಂದ ಓಪನ್ ಮಾಡಿ, ಆಮೇಲೆ ಉದ್ಯಾನ ಬಂದ ಓಪನ್ ಮಾಡಿ, ಹೊಟ್ಟೆನ ಕೆಳಗೆ ಬಿಟ್ಬಿಡಿ. ಆಮೇಲೆ ಈ ಮೂಲಾಧಾರ ಚಕ್ರದ ಹತ್ರ ಪೆರಿನಿಯಂ ಪಾಯಿಂಟ್ ಅಂತಾರಲ್ಲ, ಆನಸ್, ಅದನ್ನ ಹಿಡಿದಿಟ್ಕೊಂಡಿರೋದನ್ನ ಓಪನ್ ಮಾಡ್ಬಿಡಿ. ಓಪನ್ ಮಾಡಿ ಗಾಳಿ ಬಿಡಬೇಡಿ. ಬಲಭಾಗದ ಮೂಗನ್ನ ಹಿಂಗೆ ಈ ಹೆಬ್ಬೆಟ್ಟಲ್ಲಿ ಹಿಡ್ಕೊಂಡು ತುಂಬಾ ಫೋರ್ಸ್ ಅಲ್ಲಿ ಗಾಳಿ ಬಿಡಬಾರ್ದು, ಆದ್ರೆ ಪ್ರೆಷರ್ ಇರಬೇಕು, ಫೋರ್ಸ್ ಆಗಬಾರ್ದು, ಒಂದೇ ಸಮಯ ಇರಬೇಕು. ಗಾಳಿ ನೀವು ಎಷ್ಟು ಟೈಮ್ ತಗೋತೀರಾ ಅದರಲ್ಲಿ 3 ಪಟ್ಟು ಗಾಳಿ ಹೊರಗೆ ಬಿಡಬೇಕು. ನೋಡಿ, ಗಾಳಿ ಎಳ್ಕೋಬೇಕಾದ್ರೆ ಗಾಳಿ ಬಿಡ್ಬೇಕಾದ್ರೆ ಆ ಲಾಂಗಿವಿಟಿ ನೋಡಿ, ಇದು 1 ಪಟ್ಟು ಗಾಳಿ ಒಳಗೆ ಹೋದಾಗ 3 ಪಟ್ಟು ಗಾಳಿ ಹೊರಗೆ ಬರಬೇಕು. ಗೊತ್ತಾಯ್ತಾ? 1:3 1:3 ಲೆಕ್ಕ ಇಟ್ಕೊಂಡ್ಬಿಡಿ. ಅದು ಗೊತ್ತಾಗತ್ತೆ ನಿಮಗೆ, ಅಭ್ಯಾಸದಲ್ಲಿ ಗೊತ್ತಾಗುತ್ತೆ. ಇದು ಕರೆಕ್ಟ್ ಆಗಿ ಲೆಕ್ಕ ಅಳತೆ ಟೇಪ್ ಗೀಪ್ ಎಲ್ಲ ಅಳತೆ ಮಾಡಕ್ ಸಾಧ್ಯವಿಲ್ಲ. ಇದು ನೀವು ಮಾಡಿ 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 ಅಭ್ಯಾಸದಲ್ಲಿ ಗೊತ್ತಾಗೋಗುತ್ತೆ ಎಷ್ಟು ಹೇಳ್ಕೊಂಡಿದ್ದೀನಿ, ಎಷ್ಟು ಬಿಡಬೇಕು ಅಂತ. ಈ ತಪ್ಪಾಗತ್ತೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ ಎಷ್ಟು ಬಿಡಕ್ಕಾಗತ್ತೆ ಅಷ್ಟು ಬಿಡಿ. ಇದೇನು ಗುರುಗಳು 3 ಸತಿ 3 ಪಟ್ಟು ಹೇಳಿದ್ರು ನಂಗೆ 2 ಪಟ್ಟು ಬರುತ್ತೆ, ಯೋಚನೆ ಮಾಡಬೇಡಿ. ಇದು ಅಭ್ಯಾಸದಲ್ಲಿ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಎವ್ರಿಥಿಂಗ್. ಯೋಗಾಸನನೇ ಅಭ್ಯಾಸ, ಅಭ್ಯಾಸದ ಮೇಲೆ ಅಷ್ಟನ್ನು ಕಲಿಬಹುದು. ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಹೊಟ್ಟೋಗುತ್ತೆ. ಡಯಾಬಿಟಿಕ್ ಇದ್ರೆ ಆ ಡಯಾಬಿಟಿಕ್ ಕಂಟ್ರೋಲಿಗೆ ಬರೋದಿಲ್ಲ. ಕೆಲವರಿಗೆ ಪಿಲ್ಸ್ ತಗೋತಾರೆ, ಇನ್ಸುಲಿನ್ ತಗೋತಾರೆ, ಕಂಟ್ರೋಲಿಗೆ ಬರಲ್ಲ. ಇದು ಕಂಟ್ರೋಲಿಗೆ ಬಂದ್ಬಿಡುತ್ತೆ ಈ ಡಯಾಬಿಟಿಕ್. ಮತ್ತೆ BP ನಿಮಗೆ ಬರೋ ಚಾನ್ಸಸ್ ಇರೋದಿಲ್ಲ. BP ಬಂದಿಲ್ಲ ನಿಮಗೆ, ಮುಂದೆ BP ಬರೋದಿಲ್ಲ, ಬ್ಲಡ್ ಪ್ರೆಷರ್ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ರಕ್ತದ ಒತ್ತಡಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಯಾವುದು ಬರೋದಿಲ್ಲ. ಯಾವಾಗ ನಿಮಗೆ ಹಾರ್ಟ್ ಅಟ್ಯಾಕ್, ರಕ್ತ ಒತ್ತಡಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬ್ರೈನ್ ಹೆಮರೇಜ್ ಆಗೋದಿಲ್ಲ. ಮತ್ತೆ ದೇಹದಲ್ಲಿ ಈ ವಿಶುದ್ಧಿ ಚಕ್ರದಿಂದ ಹಿಡಿದು ಮೂಲಾಧಾರ ಚಕ್ರ ತನಕ, ಇಲ್ಲಿಂದ ಇಲ್ಲಿ ತನಕ, ಈ ಜಾಗದಿಂದ ಸೊಂಟ ತನಕ ಯಾವ್ಯಾವ ಅಂಗಗಳಿದೆ ಆ ಅಂಗಗಳೆಲ್ಲ ಶಕ್ತಿಯುತವಾಗಿ ಪರಿಮಳವಾಗಿ ಕೆಲಸ ಮಾಡಕ್ ಶುರು ಮಾಡಿಬಿಡುತ್ತೆ. ನಿಮ್ಮ ಮುಖ ಬ್ರೈಟ್ ಆಗಿ ಹೋಗುತ್ತೆ. ಕಪಾಲಭಾತಿ ಮಾಡಿದ್ರೆ ಏನ್ ಎಫೆಕ್ಟ್ ಇದೆ ಅದರಲ್ಲಿ 3 ಪಟ್ಟು ಎಫೆಕ್ಟ್ ಇದೆ. ಇದು ತುಂಬಾ ಒಳ್ಳೆ ಪ್ರಾಣಾಯಾಮ. ಪ್ರಾಕ್ಟೀಸ್ ಮಾಡಿ. ಭಗವಂತ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ನಾನು ಕೇಳ್ಕೊತೀನಿ. ಏನಾದ್ರೂ ಅನುಮಾನ ಇದ್ರೆ ದಯವಿಟ್ಟು ನನಗೆ ಮೈಲ್ನಲ್ಲಿ ಬರೆದು ಕೇಳ್ಕೊಳ್ಳಿ. ಯಾವುದೇ ತರಹದ ಹೆಸಿಟೇಷನ್ ಬೇಡಿ, ನನಗೆ ಫೋನ್ ಮಾಡಿ. ನಾನು ನಿಮಗೆ ಎಲ್ಲಾ ತರದ ವಿಚಾರಗಳ ಬಗ್ಗೆ ಅನುಮಾನಗಳನ್ನ ಪರಿಹಾರ ಮಾಡ್ತೀನಿ.